ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ಒಂದು ಶ್ಲೋಕವನ್ನು ಹೇಳ್ಕೊಂಡು ರಾತ್ರಿ ಮಲ್ಕೊಳ್ಳೋದ್ರಿಂದ ನಿಮಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಈ ದೇವರ ಪ್ರಾರ್ಥನೆ ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಹಾಗಾದರೆ ಯಾವ ದೇವರ ಧ್ಯಾನ ಮಾಡಬೇಕು, ಯಾವ ಶ್ಲೋಕವನ್ನು ಹೇಳ್ಕೊಂಡ್ರೆ ನಮಗೆ ಕೆಟ್ಟ ಕನಸುಗಳು ಬೀಳೋದು ತಪ್ಪುತ್ತೆ? ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸರ್ವೇ ಸಾಮಾನ್ಯವಾಗಿ ಕುತೂಹಲ ಇರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರತಿದಿನ ನಮಗೆ ದಿನನಿತ್ಯ ಕನಸು ಬಿದ್ದೇ ಬೀಳುತ್ತೆ. ಯಾರಿಗೆಲ್ಲ ಕನಸು ಬೀಳೋದಿಲ್ಲ ಹೇಳಿ? ಎಲ್ರಿಗೂ ಕೂಡ ಕನಸು ಬಂದೇ ಬರುತ್ತೆ ಅಲ್ವಾ? ಕೆಲವ್ರಿಗೆ ಬೆಳಗಿನ ಜಾವ ಬೀಳುತ್ತೆ, ಕೆಲವ್ರಿಗೆ ರಾತ್ರಿ ಹೊತ್ತು ಬೀಳುತ್ತೆ, ಕೆಲವ್ರಿಗೆ ಕೆಟ್ಟ ಕನಸು ಬೀಳುತ್ತೆ, ಕೆಲವ್ರಿಗೆ ಒಳ್ಳೆ ಕನಸು ಕೂಡ ಬೀಳುತ್ತೆ, ಕೆಲವ್ರಿಗೆ ಒಳ್ಳೊಳ್ಳೆ ಕನಸುಗಳು ಬೀಳ್ತಾನೆ ಇರುತ್ತೆ. ಇನ್ನು ಕೆಲವರಿಗೆ ಚಿತ್ರ ವಿಚಿತ್ರವಾಗಿ ಕನಸುಗಳು ಪ್ರತಿಯೊಬ್ಬರಿಗೂ ಕೂಡ ದಿನನಿತ್ಯದಲ್ಲಿ ನಿದ್ರೆಯಲ್ಲಿ ಬರ್ತಾ ಇರುತ್ತೆ. ಕನಸುಗಳು ಹಲವಾರು ಅರ್ಥಗಳನ್ನು ನೀಡುತ್ತೆ. ಕೆಲವೊಮ್ಮೆ ಕೆಲವ್ರಿಗೆ ವಿಚಿತ್ರವಾಗಿ ಬೀಳ್ತಾನೆ ಇರುತ್ತೆ ಕನಸು. ಕನಸಲ್ಲಿ ಬೆಚ್ಚಿ ಬೀಳ್ತಾರೆ, ಕೆಲವರು ಭಯ ಪಡ್ತಾರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಇನ್ನು ಕೆಲವು ಕನಸುಗಳು ಬರುತ್ತೆ, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದು ಬೆಳಗ್ಗೆ ಆದ ತಕ್ಷಣ ನಾವು ಆ ಕನಸನ್ನು ಮರ್ತೇ ಹೋಗಿರ್ತೀವಿ. ಕೆಲವು ಕನಸುಗಳು ಹಾಗಾಗೋದಿಲ್ಲ. ಕೆಲವು ಕನಸುಗಳು ಹಾಗೆ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ಮೇಲೂ ಕೂಡ ನಮಗೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇರ್ತೀವಿ. ಹಾಗೆ ಮನಸ್ಸು ಕೂಡ ಕೆಟ್ಟೋಗಿರುತ್ತೆ. ಯಾಕೆ ಈ ಥರ ಆಯ್ತಪ್ಪ, ಯಾಕೆ ಈ ಥರ ಕನಸು ಬಿತ್ತು, ನನಗೆ ಏನಾಗುತ್ತೋ ಏನೋ ಅಂತ ಭಯ ನಮಗೆ ಕಾಡ್ತಾ ಇರುತ್ತೆ. ಆದರೆ ಕೆಲವು ಕನಸುಗಳು ನಮಗೆ ಅನೇಕ ಸೂಚನೆಗಳನ್ನು ನೀಡುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಹಾಗಾದರೆ ನಾವು ಯಾವ ಕನಸುಗಳನ್ನು ನಾವು ನಂಬಬೇಕು, ಯಾವ ಕನಸನ್ನು ನಂಬಾರ್ದು, ಹೇಗೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು? ಈ ಎಲ್ಲ ಪ್ರಶ್ನೆ ನಿಮಗೂ ಕೂಡ ಇರುತ್ತೆ ಅಲ್ವಾ? ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಇನ್ನೂ ಕೆಲವು ಕನಸುಗಳು ಅರ್ಥನೇ ಆಗೋದಿಲ್ಲ, ಯಾರಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ, ಅವ್ರ ಮುಖ ಕೂಡ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಾವು ವಾಯ್ಸ್ ಕೇಳ್ತಾ ಇರ್ತೀವಿ ಅಷ್ಟೇ. ಯಾರೋ ಮಾತಾಡಿದಾಗ, ನಾವೆಲ್ಲೋ ಹೋದಾಗ, ಯಾರ್ಯಾರ ಜೊತೆನೋ ಬೆರೆತಿರೋ ಹಾಗೆ. ಕೆಲವೊಂದ್ಸಲ ಸಂಬಂಧ ಪಡ್ತೇ ಇರೋರು ಕೂಡ ಕನಸಲ್ಲಿ ಬರ್ತಾ ಇರ್ತಾರೆ. ಕೆಲವೊಂದ್ಸಲ ನಾವು ಊಹೆನೂ ಕೂಡ ಮಾಡ್ಕೊಳ್ದೆ ಇರೋರು ಕೂಡ ಕನಸಲ್ಲಿ ಬರ್ತಾ ಇರ್ತಾರೆ. ಯಾಕೆ ಆ ಥರ ಆಗ್ತಾ ಇರುತ್ತೆ ಅಂತ ನಾವು ಅನ್ಕೊತಾ ಇರ್ತೀವಿ ಅಲ್ವಾ? ಕೆಲವೊಂದು ಕನಸನ್ನು ನಾವು ಯಾರ ಹತ್ರನೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗಬಾರ್ದು, ಅಂದರೆ ಯಾರ ಹತ್ರನೂ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಲವೊಂದು ಶುಭ ಕನಸು ಬಿದ್ದಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಬೆಳ್ಳಿ ತುಂಬಿದ ನಾಣ್ಯಗಳು ಅಥವಾ ಬೆಳ್ಳಿ ನಾಣ್ಯಗಳು, ಒಂದು ಬಿಂದಿಗೆ ತುಂಬ ನಾಣ್ಯಗಳು ತುಂಬಿರೋವಂಥದ್ದು, ಇದೆಲ್ಲ ಕಂಡ ಹಾಗೆ ಇದನ್ನು ಶುಭ ಕನಸುಗಳು ಅಂತ ಹೇಳ್ತಾರೆ. ಸಂಪತ್ತು, ಐಶ್ವರ್ಯ, ಧನ ಇದನ್ನೆಲ್ಲ ಸಮೃದ್ಧಿಗಾಗಿ ತಂದುಕೊಡುವಂಥ ಕನಸುಗಳು. ಆಮೇಲೆ ಕೆಲವೊಬ್ಬರು ದೇವಸ್ಥಾನಗಳನ್ನು ನೋಡ್ತಾ ಇರ್ತಾರೆ, ದೇವರುಗಳನ್ನು ಸಾಕ್ಷಾತ್ತಾಗಿ ಕನಸುಗಳನ್ನು ಕಾಣ್ತಾ ಇರ್ತಾರೆ. ಅಥವಾ ದೇವಸ್ಥಾನಕ್ಕೆ ಹೋದಾಗೆ, ದೇವರ ವಿಗ್ರಹಗಳನ್ನು ನೋಡಿದಾಗೆ ಈ ಥರ ಕನಸುಗಳು ಬೀಳ್ತಾ ಇರುತ್ತೆ. ಇನ್ನೂ ಕೆಲವ್ರಿಗೆ ಹೂಗಳು ಕನಸಿನಲ್ಲಿ ಬರ್ತಾ ಇರುತ್ತೆ. ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ ಈ ಥರದ್ದೆಲ್ಲ ಶುಭ ಅಂತ ನಾವು ಏನು ಹೇಳ್ತೀವೋ ಇಂಥದ್ದೆಲ್ಲ ಕನಸುಗಳಲ್ಲಿ ಕೆಲವು ಸಲ ಬರ್ತಾ ಇರುತ್ತೆ. ಹೀಗೆಲ್ಲ ಕನಸುಗಳು ಬಿದ್ದರೆ ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂತ ಅರ್ಥ. ಅಂದರೆ ಏನೋ ಒಂದು ಶುಭ ಕಾರ್ಯ ಬರುವಂಥ ಸಂದರ್ಭ ಮುಂದೆ ಬರ್ಬೋದು, ಅಥವಾ ಏನೋ ಒಂದು ಶುಭ ಸೂಚನೆ, ಶುಭ ಸುದ್ದಿ ಈ ಥರ ನಮಗೆ ಒಳ್ಳೆಯದಾಗೋ ಥರ. ಧನ, ಧಾನ್ಯ, ಐಶ್ವರ್ಯ, ಸಂಪತ್ತು ಇದೆಲ್ಲ ನಮಗೆ ಮುಂದೆ ಒದಗಿ ಬರುವಂಥ ಲಕ್ಷಣಗಳಾಗಿರುತ್ತವೆ ಅಥವಾ ಸೂಚನೆ ನಮಗೆ. ಇದೆಲ್ಲ ಶುಭ ಫಲ ನಮಗೆ. ಇನ್ನು ಯಾರಿಗಾದ್ರೂ ಅಪಾಯ ಆಗೋ ಥರ ಕನಸು ಬಂದರೆ ಅಥವಾ ಕನಸು ಕೆಟ್ಟದಾಗಿ ಬಿದ್ದರೆ, ಅವಘಡ, ಅಪಾಯ, ಆಕ್ಸಿಡೆಂಟ್ ಆದಾಗೆ ಈ ಥರ ಏನಾದರೂ ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇದ್ದರೆ ಮುಂದೆ ನಮಗೆ ಅಪಾಯದ ಮುನ್ಸೂಚನೆ ಇದೆ, ಅಪಾಯ ಇದೆ, ಕೆಟ್ಟ ಸುದ್ದಿ ಕೇಳ್ಬೋದು. ಯಾವ ಕಡೆಯಿಂದ ಆದ್ರೂ ಬರ್ಬೋದು, ಅಥವಾ ದೂರದಿಂದ ಯಾರಾದರೂ ಹೋಗಿರೋ ಹಾಗೆ ಒಂಥರ ಕೆಟ್ಟದಾಗಿರುವಂಥ ಸುದ್ದಿನ ಕೇಳೋವಂಥದ್ದು. ಇನ್ನೂ ಕೆಲವರಿಗೆ ಮನೆಯಲ್ಲಿರೋರೆ ಮರಣ ಹೊಂದಿದ ಹಾಗೆ ಕನಸು ಬೀಳ್ತಾ ಇರುತ್ತೆ. ಮನೆಯವರು ಅಥವಾ ನಿಮಗೆ ಗೊತ್ತಿರೋವಂಥವ್ರು ಅಥವಾ ನಿಮ್ಮ ಪಕ್ಕದ ಮನೆಯವರೇ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯವರೇ ಆಗಿರ್ಬೋದು, ನಿಮ್ಮ ಹತ್ತಿರದವರೇ ಆಗಿರ್ಬೋದು, ಯಾರೋ ತೀರ್ಕೊಂಡಿರೋ ಥರ, ಸತ್ತಿರೋ ಹಾಗೆ ಕನಸು ಬೀಳ್ತಾ ಇರುತ್ತೆ. ಇದು ನಮಗೆ ಏನು ಸೂಚನೆ ಕೊಡುತ್ತೆ ಅಂತ ಅಂದರೆ ಅವರ ಆಯುಷು ಗಟ್ಟಿ ಆಗಿರುತ್ತೆ ಅಂತಲೇ ಅರ್ಥ. ಅವರು ದೀರ್ಘಕಾಲ ಬದುಕಿರ್ತಾರೆ ನಮ್ಮ ಜೊತೆ ಅನ್ನೋ ಸೂಚನೆ ಅದು.
ಇದಕ್ಕೆಲ್ಲ ಭಯ ಪಡೋದು ಅವಶ್ಯಕತೆನೇ ಇಲ್ಲ. ತುಂಬ ಸಲ ಈ ಥರ ಕನಸುಗಳು ಬೀಳ್ತಾ ಇರುತ್ತೆ. ನನಗೂ ಕೂಡ ಬಿದ್ದಿದೆ. ಅವರು ಇನ್ನೂ ಕೂಡ ಚೆನ್ನಾಗಿದ್ದಾರೆ. ಕೆಲವೊಂದು ಕನಸುಗಳನ್ನ ಯಾರ ಹತ್ರನೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅಂದರೆ ಯಾರ ಹತ್ರನೂ ಕೂಡ ಹೇಳ್ಕೊಬಾರ್ದು, ನನಗೆ ಈ ಥರ ಕನಸು ಬಿತ್ತು, ಈ ಥರ ಆಯಿತು ಅಂತ. ನಾವು ಅವಾಗ ಸುಮ್ಮನೆ ಇದ್ಬಿಡ್ಬೇಕು, ತಾನಾಗಿನೇ ಅದು ಸರಿ ಹೋಗುತ್ತೆ. ಈ ಥರ ಶುಭನೇ ಇರ್ಬೋದು, ಅಶುಭನೇ ಇರ್ಬೋದು, ಯಾರ ಮುಂದೆನೂ ಹೇಳೋದಿಕ್ಕೆ ಹೋಗ್ಬೇಡಿ, ಹಾಗೆ ಇದ್ಬಿಡಿ. ಅವರ ಆಯುಸ್ಸು ಗಟ್ಟಿ ಆಗಿರುತ್ತೆ ಅಂತ ಅರ್ಥ. ಹೀಗೆ ಕೆಲವೊಂದು ಕನಸುಗಳು ನಮಗೆ ಅಪಾಯವನ್ನು ಸೂಚಿಸುತ್ತೆ. ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಕೂಡ ಕೆಡುತ್ತೆ. ಕೆಲವೊಂದು ಕನಸುಗಳು ನಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಒಟ್ಟಿನಲ್ಲಿ ಕನಸುಗಳು ಎಲ್ರಿಗೂ ಕೂಡ ರಾತ್ರಿಯ ಹೊತ್ತಲ್ಲಿ ಬರುತ್ತೆ. ಇನ್ನು ಕೆಲವರು ಸತ್ತ ಮೇಲೆ ಯಾರಾದರೂ ಮನೆಯಲ್ಲಿ 1 ವರ್ಷ ತನಕನೂ ಕೆಲವೊಬ್ಬರಿಗೆ ಕನಸುಗಳಲ್ಲಿ ಬರ್ತಾ ಇರ್ತಾರೆ. ಯಾಕೆ ಹಾಗಾಗುತ್ತೆ ಅಂತಂದರೆ, ಅವರು ಅಕಾಲಿಕ ಮರಣವನ್ನು ಹೊಂದಿರ್ತಾರೆ ಅಥವಾ ಏನೋ ಆಸೆಗಳನ್ನು ಇಟ್ಕೊಂಡು ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಾಗೆ ಆರೋಗ್ಯ ಸಮಸ್ಯೆಯಿಂದನೋ ಇನ್ನೇನೋ ತೊಂದರೆಗಳಿಂದನೋ ಅವರು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ತುಂಬ ನೋಡೋದಿರುತ್ತೆ, ಏನಾದರೂ ಹೇಳಬೇಕು ಅಂತ ಇರುತ್ತೆ, ಆದರೆ ಅವರು ಹೋಗ್ಬಿಟ್ಟಿರ್ತಾರೆ. ಹೀಗಿರೋ ಸಂದರ್ಭದಲ್ಲಿ ಮನೆಯಲ್ಲಿ ಕುಟುಂಬಸ್ಥರಿಗೆ ಯಾರಿಗಾದ್ರೂ ಕನಸಿನಲ್ಲಿ ಬಂದು ಅವರು ತಮ್ಮ ಒಂದು ಸೂಚನೆಯನ್ನ ಕೊಡ್ತಾ ಇರ್ತಾರೆ. ಅದು 1 ವರ್ಷದವರೆಗೂ ಅಷ್ಟೇ ಮಾತ್ರನೇ. 1 ವರ್ಷ ಆಯ್ತು ಅಂತ ಅಂದ್ರೆ ಅವರ ಒಂದು ಪಯಣ ಮುಗ್ದಿರುತ್ತೆ, ಯಮದ್ವಾರದ ಹತ್ರ ಹೋಗಿರ್ತಾರೆ. ಹಾಗಾಗಿ ಅವ್ರಿಗೆ 1 ವರ್ಷ ತನಕನೂ ಈ ಕಡೆ ಒಂದು ಸೆಳೆತ ಇರುತ್ತೆ. ಹಾಗಾಗಿ ಕೆಲವೊಬ್ಬರ ಕನಸುಗಳಲ್ಲಿ ಬರ್ತಾ ಇರ್ತಾರೆ, ಏನಾದ್ರೂ ಸೂಚನೆಯನ್ನ ಕೊಡ್ತಾ ಇರ್ತಾರೆ ಅಷ್ಟೇನೆ. ಆದರೆ ಇದಕ್ಕೆಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಈ ಕನಸಲ್ಲಿ ಬರ್ತಾರೆ, ಏನಾದರೂ ತೊಂದರೆನಾ? ಆ ಥರ ಏನೂ ಆಗೋದಿಲ್ಲ. ಏನೊಂದು ಕೂಡ ಆಸೆ ಇಲ್ದೇನೆ ಮತ್ತೆ ಏನೂ ಹೇಳೋದಿಕ್ಕೇನೂ ಇಲ್ಲ ಅಂದ್ರೂ ಇಲ್ದೇನೆ ಏನಾದರೂ ಹೋಗಿದ್ರೆ ಯಾರ ಕನಸಲ್ಲೂ ಕೂಡ ಬರೋದಿಲ್ಲ. ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಹಂಗಾಗಿ ಯಾರ ಕನಸಿಗೂ ಬರೋದಿಲ್ಲ. ಹಾಗಾಗಿ ಇದೇನು ತೊಂದರೆ ಇಲ್ಲ, ಕನಸುಗಳು ಬೀಳ್ತಾ ಇರುತ್ತೆ ಅಷ್ಟೇನೆ. ಬೀಳದೆ ಇರೋ ಥರ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ರಾತ್ರಿ ಹೊತ್ತು ಮಲ್ಕೋಬೇಕು. ಆಮೇಲೆ ಕೆಳಗಡೆ ಮಂಚದ ಕೆಳಗಡೆ ನಾವು ಹಾಸಿಗೆಯಲ್ಲಿ ಮಲಗುವಾಗ ತಲೆ ಹಿಂದೆ ತಲೆ ಕೆಳಗಡೆ ಯಾವುದೇ ಒಂದು ಸಾಮಗ್ರಿಗಳನ್ನು ಇಟ್ಕೋಬಾರ್ದು. ಇನ್ನೂ ಕೆಲವರು ಚಪ್ಪಲಿಗಳನ್ನು ಹಾಕೊಂಡು ಓಡಾಡ್ತಾ ಇರ್ತಾರೆ ಕೆಲವರು ಮನೆಯಲ್ಲಿ. ಕೆಲವರು ಅದನ್ನು ಹಾಸಿಗೆ ಕೆಳಗಡೆ ಬಿಟ್ಬಿಟ್ಟು ಕೂಡ ಮಲ್ಕೊಂಡಿರ್ತಾರೆ. ಅಥವಾ ಕಸ ಗುಡಿಸೋವಂಥ ಪೊರ್ಕೆ, ಕಬ್ಬಿಣದ ಸಾಮಾನು, ಇನ್ನೇನೋ ಬೇಡದೇ ಇರೋವಂಥ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಮಂಚದ ಕೆಳಗಡೆ ಏನೂ ಕೂಡ ಇಡಬೇಡಿ, ಯಾವುದೇ ಸಾಮಾನು ಕೂಡ ಇಡೋದಕ್ಕೆ ಹೋಗಬೇಡಿ. ತಲೆ ಕೆಳಗಡೆ ತಲೆ ಹಿಂದೆ ಯಾವ ಸಾಮಗ್ರಿಗಳನ್ನು ಕೂಡ ಇಡಬಾರ್ದು. ಆದಷ್ಟು ಶುದ್ಧ ರೀತಿಯಿಂದ ನೀವು ಮಲ್ಕೊಳ್ಳಿ. ಅಂದರೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸು ಶುದ್ಧವಾಗಿಟ್ಕೊಂಡು ಪ್ರಶಾಂತತೆಯಿಂದ ಮಲ್ಕೊಳ್ಳಿ. ಏನೇನೋ ಯೋಚನೆಗಳನ್ನು ಇಟ್ಕೊಂಡು ಮನಸ್ಸನ್ನು ಕಸಿವಿಸಿ ಮಾಡಿಕೊಂಡು ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ದೇವರ ಧ್ಯಾನ ಮಾಡಿಕೊಂಡು ಹನುಮಂತನ ಧ್ಯಾನವನ್ನು ಮಾಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ. ದಿನನಿತ್ಯ ಹೇಳ್ಕೋಬೇಕು. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಹೇಳ್ಕೋಬೇಕು. ಮಕ್ಕಳಿಗೂ ಕೂಡ ಹೇಳ್ಕೊಡಿ. ದಿನನಿತ್ಯ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡು ಮಲ್ಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ಕನಸು ಬೀಳೋದಿಲ್ಲ. ಆದಷ್ಟು ಶುಭ ಶಕುನಗಳು ಶುಭ ಸ್ವಪ್ನಗಳೇ ಬೀಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಳ್ಳಿ. ಈ ಒಂದು ಶ್ಲೋಕವನ್ನು ಎಲ್ಲರೂ ಕೂಡ ತಪ್ಪದೆ ಹೇಳ್ಕೊಂಡು ಹನುಮಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದಿನನಿತ್ಯವಾಗಿ ಹೇಳ್ಕೊಳ್ಳಿ. ಹನುಮಂತನಲ್ಲಿ ಬೇಡ್ಕೊಂಡು ದುಸ್ವಪ್ನಗಳು ಬೀಳದೇ ಇರಲಿ ಅಂತ ನೀವು ಆರಾಮವಾಗಿ ಮಲ್ಕೊಳ್ಳಿ. ಏನೂ ತೊಂದರೆ ಆಗೋದಿಲ್ಲ. ಇದಿಷ್ಟು ಕೂಡ ಕನಸಿನ ಬಗ್ಗೆ ನನಗೆ ತಿಳಿದಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.